ನಾನು ಇನ್ನೂ ನೋಟ್ಸ್ ಬರ್ದಿಲ್ಲ, ಹೋಮ್ವರ್ಕ್ ಬರ್ದಿಲ್ಲ, ಇಂಟರ್ನಲ್ ಬರ್ದಿಲ್ಲ. ಏನ್ ಪ್ರಿಯ ಮಾಡೋದು ಕಾಲೇಜ್ಗೆ ಹೋಗಿ? ಏನ್ ಮಾಡೋದು? ಯಾರು ಅವನು ಇಷ್ಟೊತ್ತಿನಲ್ಲಿ? ಲೋ ಮಹಿ, ನೀನೇನ್ ಇಲ್ಲಿ? ಏನು ಸರ್ಪ್ರೈಸ್ ಕೊಡೋಣ ಅಂತನಾ? ಲೋ ಮಗ, ಸರ್ಪ್ರೈಸ್ ಇಲ್ಲ ಏನಿಲ್ಲ ಕಣ. ನಾನು ನೋಟ್ಸ್ ಬರ್ದಿಲ್ಲ, ಹೋಮ್ವರ್ಕ್ ಬರ್ದಿಲ್ಲ. ಒಬ್ನೇ ಹೋಗಿ ಬಯಸ್ಕೊಳಕ್ಕಿಂತ ನಿನ್ನೂ ಕರ್ಕೋಗಿ ಒಟ್ಟಿಗೆ ಬಯಸ್ಕೊಳ್ಳೋದ ಅಂತ ಬಂದೆ ಕಣ. ಬನ್ನಿ ಈಗ ಎಲ್ಲರೂ ಹೋಗೋಣ. ಒಳ್ಳೆದಾಯ್ತು ಬಾ, ಎಲ್ಲರೂ ಒಟ್ಟಿಗೆನೆ ಹೋಗೋಣ. ಲೋ ಮಗ, ಆದ್ರೆ ಈ ಕಾರಲ್ಲಿ ಇಬ್ರೇ ಹೋಗಕ್ಕಾಗೋದು. ನೀನು ಪ್ರಿಯಾ ಹೋಗಿರಿ, ನಾನು ಮೇಲ್ಗಡೆ ಟಿವಿ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಇರ್ತೀನಿ. ಓ, ನೀವು ಮಾತ್ರ ಟಿವಿ ನೋಡ್ತೀರಂತೆ, ನಾವಲ್ಲಿ ಹೋಗಿ ಬೈಸ್ಕೋಬೇಕು. ಎಂತದಕ್ಕೂ ಬೇಡ, 3 ಜನನು ನಡ್ಕೊಂಡು ಹೋಗೋಣ. ಕಾರು ಬೇಡ, ಬೈಕು ಬೇಡ. ಲೋ ಮಗ, ಹಂಗ ಮಾಡಿ ಕಾಲೇಜಿಗೆ ಬಂದ್ವಿ. ಆದ್ರೆ ಅಸೈನ್ಮೆಂಟ್ ಬರ್ದಿಲ್ಲ ಕಣ, ಅದೊಂದೇ ಉರಿ. ನನ್ನ ಒಂಚೂರು ನೋಡ್ಕೊಳ. ಬನ್ನಿ ಈಗ ಹೋಗೋಣ. ಸರಿ ಮಗ, ಆಯ್ತು, ನಾನು ನೋಡ್ಕೋತೀನಿ. ನಾನೇ ಒಬ್ಬ ವೇಸ್ಟ್ ಫೆಲೋ, ನನಗೆ ಏನು ಗೊತ್ತಿಲ್ಲ. ಇವನು ನಾನೇನಪ್ಪ ನೋಡ್ಕೊಳ್ಳೋದು? ನೀವೆಲ್ಲ ಮುಂದೆ ಬರ್ತೀರಾ ಬಿಡ್ರಪ್ಪ. ಏನ್ ಇಷ್ಟೊತ್ತವ್ರು ಮಿಸ್ಸೇ ಬಂದಿರಲ್ಲ? ಈ ನಾಯಿ ನನ್ನ ಮಕ್ಳು ಬೇರೆ ಕಿರ್ಚ್ಕ ಸಾಯ್ತವ್ರೆ. ಲೋ ಮುಚ್ಕೊಂಡಿರೋ. ಲೋ ಆಯ್ತಲ್ವಲ್ಲ, ನನ್ನ ಕೈಲಿ ತಲೆ ನೋಯ್ತೈತೆ. ಲೋ ಮುಚ್ಕೊಂಡಿರೋ ಫಸ್ಟ್. ನನ್ನ ಟೆನ್ಷನ್, ನನಗೆ ಅಸೈನ್ಮೆಂಟ್ ಬರ್ದಿಲ್ಲ, ಹೋಮ್ವರ್ಕ್ ಬರ್ದಿಲ್ಲ. ಇವ್ರಂತೂ ನಿಲ್ಸೋದಿಲ್ಲ. ನಾನೇ ಇಲ್ಲಿಂದ ಮುಚ್ಕೊಂಡಿದ್ದೈತೀನಿ. ಆಯ್ತಲ್ಲ, ನನ್ನ ಕೈಲಂತೂ ಈಗ್ಲೇದೈತೀನಿ. ಅಯ್ಯೋ ಪ್ರಿಯಾ, ಆಗ್ತಾ ಇಲ್ಲ ಪ್ರಿಯಾ, ಕಿರ್ಚ್ಕ ಸಾಯ್ತವ್ರೆ. ತಲೆ ನೋಯ್ತಾಯ್ತು, ಮಿಸ್ ಬೇರೆ ಬಂದಿಲ್ಲ. ಏನ್ ನಡೀತದೆ ಕಾಲೇಜಲ್ಲಿ? ಗಣ ಶಿಷ್ಯ, ನನ್ ಕೈಲಿ ಆಯ್ತಲ್ಲ, ಕಿರ್ಚ್ಕ ಸಾಯ್ತವ್ರೆ. ಆ ಮಿಸ್ ಬೇರೆ ಬರಕ್ಕೂ ಸಾಯ್ತವಳೆ. ಏನಾರು ಮಾಡ ಮಗ, ಬೋರ್ ಐತೈತೆ. ಅಯ್ಯೋ ನಿನ್ನೆಡೆನಾ? ನಿನ್ನೆಡೆ ನಿನ್ ತರನೇ ಬೋರಾಗೆ ಇರುತ್ತೆ. ಅವಾಗೆಲ್ಲ ನಿನ್ನೆಡೆ ಏನಕ್ಕೆ? ಅದ್ರ ಬದಲು ನಾನೇ ಒಂದ್ ಐಡಿಯಾ ಹೇಳ್ತೀನಿ. ನಾವು ಲಾಕ್ ಡೌನ್ ಅಲ್ಲಿ ಎಲ್ಲ ಆಚೆನೆ ಹೋಗಿಲ್ಲ, ಅದಕ್ಕೋಸ್ಕರ ನಾಳೆ ನಾವು ಎಲ್ಲರೂ ಆಚೆ ಹೋಗಿ ಸುಮ್ನೆ ಹಂಗೆ ಓಡಾಡ್ಕೊಂಡು ಬರ್ಬೋದಲ್ಲ. ಹಿಂಗೆ ಇದು ಐಡಿಯಾ ಅಂದ್ರೆ. ಓಕೆ ಪ್ರಿಯಾ, ಸಮಾಧಾನ ಸಮಾಧಾನ. ಲೋ ಮಗ, ನೀ ಹೇಳಿದ್ದೆ ಕರೆಕ್ಟ್. ಪ್ಲಾನ್ ಮಾಡೋಣ, ನಾಳೆ ಹೋಗೋಣ, ಅಲ್ಲಿ ಹೋಗಿ ಫುಲ್ಲು ಎಂಜಾಯ್ ಮಾಡೋಣ. ಏನ್ ಓಕೆ ಮಚ್ಚ, ನೀನ್ ಹೇಳೋ ತರನೇ. ಯಾವ ಪ್ಲಾನು ಬೇಡ, ಏನು ಬೇಡ. ಮುಚ್ಕೊಂಡು ನಾಳೆ 10 ಗಂಟೆಗೆ ನಾಳೆ 10 ಗಂಟೆಗೆ ಕರೆಕ್ಟಾಗಿ ಮನೆ ಹತ್ರ ಬಂದ್ಬಿಡು. ಎಲ್ಲರೂ ಜೊತೆಗೆ ಹೋಗೋಣ, ಏನಂತೀಯ? ನಾಳೆ 10 ಗಂಟೆಗೆ ಕಣ. ಸುಮಾರು ದಿವಸನೇ ಆಯ್ತು ನಾವು ಆಚೆ ಹೋಗಿ. ಸರಿನಾ? ನಾಳೆ ಬಂದ್ಬಿಡ ಮಗ, ಓಕೆನಾ? ಬಾಯ್ ಬಾಯ್ ಕಣ. 10 ಗಂಟೆಗಲ್ರಿ, ಇನ್ನೂ ಬಂದಿಲ್ಲ. 10:15 ಆಯ್ತು. ತುಂಬಾನೇ ಉರಿಸ್ತಾ ಇದ್ದಾನೆ. ಆಮೇಲೆ ಪ್ರಿಯಾ, ನಾವು ಆಚೆ ಹೋಗಿ ಸುಮಾರು ದಿವಸನೇ ಆಯ್ತು. ನೀನ್ ಏನಾರು ಹೇಳಕ್ ಇಷ್ಟಪಡ್ತೀಯಾ? ಏನಲ್ಲೋ, ಆಲ್ರೆಡಿ ಪ್ಲಾನ್ ಮಾಡ್ದಂಗ್ ಬರ್ಬೇಕು ಅಂತ ನಿನ್ ಗೊತ್ತಾಗಲ್ವೇನಲ್ಲೋ? 10:15 ಆಯ್ತು. ಲೋ ಮಗ, ಒಂಚೂರು ಲೇಟ್ ಆಯ್ತು ಕಣಲ್ಲ. ಬೇಜಾರ್ ಮಾಡ್ಕೊಡ ಸಿಕ್ಕಲ್ಲ, ಸಮಸ್ಬಿಡಲ್ಲ, ಸಾರಿ ಕಳಲ್ಲ. ಆಯ್ತು ಸರಿ, ಬಾಯ್, ಇವಾಗ ಹೋಗೋದ. ಬನ್ನಿ ಬನ್ನಿ, ಎಲ್ಲ ಗಾಡಿ ಹತ್ತಿ. ಎಷ್ಟು ಸೂಪರ್ ಆಗಿದೆಯಲ್ಲ. ನಾವು ಎಷ್ಟು ದಿವಸ ಬಿಟ್ಟು ಎಲ್ಲರೂ ಆಚೆ ಬಂದಿದ್ದೀವಿ. ನೇಚರ್ ಸೂಪರ್ ಆಗಿದೆಯಲ್ವಾ? ಒಂದೇ ಒಂದು ಸೆಕೆಂಡ್ ಬಂದ್ಬಿಡ್ತೀನಿ. ಈಗಲೇ ನನಗೆ ಅರ್ಜೆಂಟ್ ಆಗ್ಬೇಕಾ? ಯಾರು ನೋಡ್ತಾ ಇಲ್ಲ ಕಣೆ.
ಹೆಂಗ ಇವರು ನೋಡಲಿಲ್ಲ. ನೋಡಿಲ್ಲ, ಹೋಗೋಣ. ಎಲ್ಗೋಯ್ತಾ ಇದ್ದಾರೆ? ಏ ಏ ಏ ಮಹಿ, ಏ ಎಲ್ಗೋ ಹೋಗ್ತಾ ಇದ್ದೀರಾ? ಲೇ 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 ನಿಂತ್ಕೊಳ್ರ, ಲೇ 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 ನಿಂತ್ಕೊಳ್ರ, ಲೇ ಲೋ 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 ನಿಂತ್ಕೊಳ್ಳೋ, ನನ್ನ ಕರ್ಕೊಂಡೋಗ್ರು. ಲೇ ಪ್ರಿಯಾ ಪ್ರಿಯಾ, ಏ ಮಹಿ, ಲೋ ನಿಂತ್ಕೊಳ್ಳೋ, ಲೇ ನಾಯಿ ನನ್ನ ಮಗನೇ, ನಿಂತ್ಕೊಳ್ಳೋ ಲೇ, ನಿಂತ್ಕೊಳ್ಳೋ. ಎಲ್ಗೋಗ್ತಾನೆ? ಬಂದೇ ಬರ್ತಾನೆ, ಒಂಚೂರು ಟ್ರೈನ್ ಕರ್ಕೊಂಡು ತಿರುಗಾಡ್ಕೊಂಡು ಬರ್ತಾನೆ. ಆದ್ರೂ ನನ್ನ ಒಬ್ಬನೇ ಬಿಟ್ಬಿಟ್ಟು ಹೋಗ್ಬಾರ್ದಾಗಿತ್ತು ಕಣ. ನಾನೀಗ ಹೆಂಗ್ ಒದ್ದಾಡ್ತಾ ಇದ್ದೀನಿ. ಬಾ ನನ್ನ ಮಗನೇ, ನಿನ್ಗೈತೆ, ಬಾ ಬಂದೇ ಬರ್ತೀಯ, ಬಾರಲೇ ನಿನ್ಗೈತೆ. ಏನ್ ಮಗ ಭಯ ಬಂತ ನಾನು ಟ್ರೈನ್ ಕರ್ಕೊಂಡು ಓಡಾಯ್ತೀನಿ ಅಂತ? ಏ ಲೇ ಮಗ, ನನ್ ನಿನ್ ಬಗ್ಗೆ ಗೊತ್ತಿಲ್ವೇನೋ, ನೀನ್ ಆ ಥರ ಯಾಕ ಮಾಡಕ್ ಹೋಗ್ತೀಯ? ನಾವ್ ಯಾವಾಗಿಂದ ಫ್ರೆಂಡ್ಸು, 9th ಇಂದ ಫ್ರೆಂಡ್ಸ್ ಕಣ. ನನ್ ನಿನ್ ಬಗ್ಗೆ ಗೊತ್ತಿಲ್ವೇನೋ, ನೀನ್ ಪ್ರಿಯಾನ ತಂಗಿ ತರ ನೋಡ್ಕೊತಿದ್ದೆ ಅಂತ ಗೊತ್ತು ಕಣ. ನಿನ್ ಮೇಲೆ ನಾನು ಡೌಟ್ ಪಡ್ತೀನಿ ನಾ. ಹೇಳೋದೇನು? ಪ್ರಿಯಾ ನನ್ ತಂಗಿನ, ಅವಳನ್ನ ನಾನು ತುಂಬಾ ಇಷ್ಟಪಡ್ತಾ ಇದ್ದೀನಿ. ಅವಳನ್ನ ಇವಾಗ ನಿನ್ ಕಣ್ಣೆದ್ರಿಗೆ ಕರ್ಕೊಯ್ತಾ ಇದ್ದೀನಿ. ಸಾಕತ್ತಿದ್ರೆ ಬಂದ್ ಕರ್ಕೋಗು. ಮಾಹಿ, ಪ್ರಿಯಾ, ಯಾಕೋ ಈ ತರ ಮಾಡ್ತಾ ಇದೀಯಾ ಮಗ? ಹಲೋ ಮಾಯಿ, ಎಲ್ಲಿದ್ಯಾ? ಪ್ರಿಯಾ ಎಲ್ಲಿ? ಸಾರಿ ಮಗ, ಬೆಳಗ್ಗೆ ಬರಕ್ಕಾಗಿಲ್ಲ, ತಲೆನೋವು ನಂಗೆ. ಇವಾಗ ತಲೆನೋವು ಒಂದ್ ಸ್ವಲ್ಪ. ಇದೇನ ಮಾಯಿ, ಈಗ ತಾನೇ ನಾನು ಹೊಡೆದ್ಬಿಟ್ಟು ಪ್ರಿಯಾನ ನೀನ್ ಕರ್ಕೊಂಡು ಹೋದೆ. ನನ್ನ ಹತ್ರನೇ ಸುಳ್ಳು ಹೇಳ್ತಾ ಇದೆಯಾ ನಿನ್ನ? ಮಗ ಏನೋ ಪೇಚಾಡ್ತಾ ಇದೀಯಾ? ನಾ ಬೆಳಗ್ಗೆಯಿಂದ ಮನೆಯಿಂದ ಆಚೆಗೆ ಹೋಗಿಲ್ಲ ಕಣ. ಇದ್ಯಾಕೋ ಹಿಂಗ್ ಆಡ್ತಾ ಇದೀಯಾ? ನೀನ್ ಈ ತರ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಪ್ರಿಯಾ ಇಷ್ಟ ದಿವಸ ನೀನು ಅಣ್ಣ ಅಣ್ಣ ಅಂತ ಕರೀತಾ ಇಲ್ವ, ಆದ್ರೆ ನೀನ್ ಈಗ ನೀನ್ ಈ ತರ. ನಾನು ಅಲ್ಲೇ ಬಂದು ನಿನ್ನ ನೋಡ್ತೀನಿ. ಮಗ ಮಗ, ಏನಾಯ್ತು ನಿಂಗೆ? ಏನೋ ಮಾತಾಡ್ತಾ ಇದೀಯಾ? ಲೈ, ಮೊದ್ಲು ಮಗ ಅಂತ ಕರೆಯೋದ್ ಬಿಡು. ದ್ರೋಹಿ. ಪ್ರಿಯಾನೆಲ್ಲ ಕರ್ಕೊಂಡು ಹೋಗಿದ್ಯಾ? ಹೇಳೋ, ಎಲ್ಲಿ? ಮಗ, ಏನೋ ಮಿಸ್ಟೇಕ್ ಆಗಿರ್ಬೇಕು ಕಣ. ನೀನ್ ನನ್ನ ತಮ್ಮ ಸಾಯಿ ನೋಡಿರ್ಬೇಕು. ಅವನ್ಗೆ ಹುಡ್ಗಿರ್ ಕಂಡ್ರೆ ಫುಲ್ಲು ಇಷ್ಟ. ಒಳ್ಳೆ ಸೈಕೋ ತರ ಆಡ್ತಾನೆ ಹುಡ್ಗಿರ್ ನೋಡಿದ್ರೆ. ಮಗ, ನಿಂಗೊಂದು ಹೇಳತ್ತೆ ಮರ್ತ್ಬಿಟ್ಟಿದೆ ಕಣ. ನಂಗೊಬ್ಬ ಟ್ವಿನ್ ತಮ್ಮ ಇದ್ದಾನೆ. ಸಾರಿ ಕಣ ಮಗ, ಸಾರಿ. ಸೈಕೋ, ಸಾಯಿ, ಟ್ವಿನ್ಸ್ ತಮ್ಮ. ನನ್ಗೇನು ಅರ್ಥ ಆಗ್ತಾ ಇಲ್ಲ. ಏನೋ ಮಗ ನೀನು ಹೇಳ್ತಾ ಇದ್ಯಾ? ಆದ್ರೆ ಒಂದು ನನ್ ಪ್ರಿಯಾಗೇನಾದ್ರೂ ಆದ್ರೆ ಆ ಸಾಯಿ ಸಾವು ನನ್ ಕೈಲೇ. ಮಗ, ಈಗ ಸಾಯಿ ಎಲ್ಲವನೇ ಅಂತ ಗೊತ್ತು, ಬಾ ಹೋಗೋಣ. ಏನ್ ಮಗ, ಇಷ್ಟ ದೊಡ್ಡ ವಿಷಯನ ನನ್ಗೆ ಹೇಳೇ ಇಲ್ಲ. ನಾವ್ ಹಿಂಗ ಫ್ರೆಂಡ್ಶಿಪ್ ಮಾಡಿದೀವಿ, ನಿನ್ಗೊಬ್ಬ ಟ್ವಿನ್ ತಮ್ಮ ಇದ್ದಾನೆ ಅಂತ ಹೇಳೇ ಇಲ್ವಲ್ಲ? ಇಲ್ಲ ಮಗ, ಅವನೊಬ್ಬ ಸೈಕೋ. ನೀನೇನಾದ್ರು ಅನ್ಕೋತೀಯ ಅಂತ ನಿಂಗೆ ಹೇಳಿಲ್ಲ. ಇವಾಗ ಅದೆಲ್ಲ ಬಿಡು. ಇವಾಗ ನಾವು ಪ್ರಿಯಾನ ಕಾಪಾಡಕ್ ಬಂದಿದೀವಿ. ಅವಳನ್ನ ಕಾಪಾಡ್ಬೇಕಾದ್ರೆ ನನ್ನ ತಮ್ಮ ಏನಾದ್ರು ಬಂದ್ರೆ ಅವನ್ಗೂ ಹೊಡಿ, ತಲೆ ಕೆಡ್ಸ್ಕೊಬೇಡ. ಬಾ, ಇವಾಗ ಪ್ರಿಯಾನ ಹೋಗಿ ಕಾಪಾಡೋಣ. ಸರಿ, ಓಕೆ ಮಗ, ಆಯ್ತು, ಬಾ ಹೋಗೋಣ. ಮಗ ಮಗ ಮಗ, ಇರು. ಇಲ್ಲಿ ಒಬ್ಬ ಇಲ್ಲ, ಸುಮಾರು ಜನ ಇದ್ದಾರೆ. ಅವ್ರು ನೋಡಿಬೇಕಂದ್ರೆ ನಮ್ಗೆ ಏನಾರು ಬೇಕು. ಏನು ಇಲ್ಲೊಂದು ಕಡ್ಡಿ ಇದೆ, ಹೊಡೆದ ಅಂದ್ರೆ ಒಬ್ಬೊಬ್ರು ತಲೆನೋ. ಅಯ್ಯೋ, ಯಾರನ್ನೂ ಬಿಡ್ಬಾರ್ದು ಮಗ. ಬಾ ನಿಧಾನಪ್ಪ ಮಗ, ಬಾಯ್ಲಿ. ಇಲ್ಲೊಂದು ಕಡ್ಡಿ ಇದೆ, ಎತ್ಕೋ ಮಗ, ತಗೋ. ಯಾವನ್ನು ಬಿಡ್ಬಾರ್ದು. ಸಾಯ ನನ್ನ ಮಗ, ಯಾರನ್ನು ಬಿಡ್ಬೇಡ ಮಗ, ಒಬ್ಬೊಬ್ಬನು. ಪ್ರಿಯಾ, ನಿನಗೆ ಎಷ್ಟು ಧೈರ್ಯ ಇದ್ರೆ ನನ್ನೇ ಹೊಡೆದ್ಬಿಟ್ಟು ಪ್ರಿಯನ ಕರ್ಕೊಯ್ತೀಯ? ಸಾಯಲೇ ನನ್ನ ಮಗನೇ. ಪ್ರಿಯಾ, ಬೇಗ ಬನ್ನಿ, ಟೈಮ್ ಇಲ್ಲ, ಬೇಗ ಬನ್ನಿ, ನಾವು ಹೋಗೋಣ. ಮಗ, ಬಾರಲೇ, ಬೇಗ ಹೋಗೋಣ, ಬಂದ್ರಲೇ.
ಸಾಯ್ತೀನಿ ಅನ್ಕೊಂಡ್ರೇನು? ನಿಂಗೆ ಪ್ರಿಯಾ ಬೇಕು, ಅವಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ಯಾರಿಗ್ ಬೇಕಾದ್ರೂ ಹೊಡಿತೀನಿ. ಇದನ್ನ ತಡೆಯಕ್ಕೆ ನಮ್ಮ ಅಣ್ಣ ಬಂದ್ರು ಸರಿ, ಅಥವಾ ಪ್ರಿಯನ್ ಲವರ್ ಜೀವನ್ ಅವನ್ ಬಂದ್ರು ಸರಿ, ಅವನ್ಗೂ ಹೊಡಿತೀನಿ. ಬರ್ತೀನಿ, ನಾ ತಡೆಯಸ್ ಧೈರ್ಯ ಇದ್ರೆ ಬನ್ನಿ, ಬರ್ತೀನಿ, ಬಂದೇ ಬರ್ತೀನಿ. ಗೆಟ್ ರೆಡಿ ಟು ಫೈಟ್. ಪ್ರಿಯಾ, ಐ ಆಮ್ ರಿಯಲಿ ಸಾರಿ ಪ್ರಿಯಾ. ಅವತ್ ಮಾತ್ರ ನೀನು ಅವನ ಹತ್ರ ಬಿಡ್ದೇನೆ ನಾನು ಹೋಗ್ತಾ ಇದ್ದೀರಾ. ಇವತ್ತು ನೀನು ಇಷ್ಟೊಂದು ಕಷ್ಟಪಡೋ ಅವಶ್ಯಕತೆನೇ ಇರಲಿಲ್ಲ. ಸಾರಿ ಪ್ರಿಯಾ, ಐ ಲವ್ ಯು. ಸರಿ ಜೀವನ್, ಅದನ್ನೆಲ್ಲ ಸುಮ್ಮನೆ ಯಾಕೆ ಹೋಗಿಕೊಂಡು, ಅದು ಒಂದು ಕೆಟ್ಟ ಕನಸು ಅನ್ಕೊಂಡು ಸುಮ್ಮನೆ ಹಾ ಪ್ರಿಯಾ. ಅದಿರ್ಲಿ, ಐ ಲವ್ ಯು ಕಣು ಜೀವನ್, ಐ ಲವ್ ಯು. ಮಾ ಯಾಕೋ ಈ ತರ ಮಾಡ್ತಿದ್ಯಲ್ಲ? ಈ ನಂಬಿಕೆ ದ್ರೋಹಿ ಅಲ್ಲ. ಪ್ರಿಯಾ, ಪ್ರಿಯಾ ನಿನ್ಗೇನ್ ಆಗಿಲ್ಲ ಅಲ್ಲ ಪ್ರಿಯಾ? ಪ್ರಿಯಾ ನಿನ್ಗೇನ್ ಆಗಲ್ಲ ಏನಾಯ್ತ ಮಗ? ಇದ್ಯಾಕ ಮಗ? ದ್ರೋಹಿ, ದ್ರೋಹಿ ಕಣ ನೀನು, ನಂಬಿಕೆ. ಮಗ, ನಾನು ಈಗ ಕಣ ಬರ್ತಾ ಇರೋದು. ಮೊದ್ಲು ಬಂದಿದ್ದು ಸಾಯಿ ಇರ್ಬೇಕು ಕಣ. ನಾನು ಯಾಕೋ ಈ ತರ ಮಾಡ್ಲಿ? ಲೋ ಸಾಯಿ, ನೀನೇ ಆಚೆ ಬರ್ತಿಲ್ಲ, ನಾನೇ ನಿನ್ನ ಬಂದು ಸಾಯಿಸ್ನ. ಮುಚ್ಕೊಂಡು ಆಚೆ ಬರ ಸಾಯಿ. ಇಲ್ಲೇ ಇದೆಯಾ ಅಂತ ನನ್ ಗೊತ್ತು, ಬಾರೋ. ನೆತ್ತಿ ಕಿರ್ಚು, ದೇವ್ರು ನಂಗೂ ಎರಡು ಕಿವಿ ಕೊಟ್ಟವನೆ. ಮುಟ್ಟೋ, ಏನೋ ಕಿಚ್ಕೋತಿದ್ದೀರಾ? ಮುಟ್ಟೋ, ನನ್ ಜಾಗ ಬಂದ್ಬಿಟ್ಟು ನನ್ಗೆ ಪಿಕಾರ್ಕತೀಯ. ಮುಟ್ಟೋ, ನೋಡೋಣ ಎಷ್ಟ್ ದಮ್ಮ ಐತೆ ಅಂತ ನಾನು ನೋಡ್ತೀನಿ. ಸಾಯಿ, ನಾನ್ ಸುಮ್ನೆ ಕೋಪ ಮಾಡ್ಕೊಳಲ್ಲ. ಕೋಪ ಮಾಡ್ಕೊಂಡ್ರೆ ನಿನ್ನ ಮಾತ್ರ ಬಿಡಲ್ಲ. ನಾನು ಈಗ್ಲೇ ಸಾಕ್ಬಿಡ್ತೀನಿ. ಸಮಾಧಾನ ಮಾಡ್ಕೊ ಮಗ, ಸಮಾಧಾನ ಮಾಡ್ಕೊ. ನನ್ನ ತಮ್ಮನಿಂದ ನಿಂಗೆ ಎಷ್ಟೊಂದು ತೊಂದರೆಗಳಾಗಿವೆ. ಅದಕ್ಕೆ ನನ್ನ ತಮ್ಮನ್ನ ನಾನೇ ಹೊಡಿತೀನಿ, ನೀನ್ ನೋಡ್ತಾ ಇರು. ನೀನೇ ನೋಡಕ್ ಹೋಗ್ಬೇಡ, ನಾನ್ ಹೊಡಿತೀನಿ. ಜೀವನ್, ಜೀವನ್, ಇದ್ರಲ್ಲಿ ಯಾರು ಮಹಿ ಯಾರು ಸಿ ಅಂತ ನಂಗೊಂದು ಗೊತ್ತಾಗ್ತಾ ಇಲ್ಲ ಕಣ. ಪ್ರಿಯಾ, ಇನ್ನೇನು ಕೂತಲ್ಲ ಕೆಡ್ಸ್ಕೊಬೇಡ. ಇಲ್ಲಿ ನಡೀತಾ ಇರೋದನ್ನ ಮಾತ್ರ ನೋಡು, ಮಿಕ್ಕಿನೆಲ್ಲ ನಾನ್ ನೋಡ್ಕೋತೀನಿ. ನಡೆಯೋದಲ್ಲ ಒಳ್ಳೇದಕ್ಕೆ. ಇವನಿಂದ ನಮ್ಮ ಫ್ಯಾಮಿಲಿಗೆ ತುಂಬಾ ತೊಂದರೆ ಆಗಿದೆ. ಇವನು ರೋಡಲ್ಲಿ ಹೋಗ್ತಿರೋ ಹುಡುಗಿರ್ನೆಲ್ಲ ಕಿಡ್ನಾಪ್ ಮಾಡಿ ಅವ್ರನ್ನೆಲ್ಲ ರೇಪ್ ಮಾಡಿ ನಮ್ಮ ಫ್ಯಾಮಿಲಿಗೆ ಕೆಟ್ಟ ಹೆಸರು ತಂದವನೆ. ಇವನು ನೋಡಕ್ ನನ್ನ ತರನೇ ಇರೋದ್ರಿಂದ ಆ ಹೆಸರು ನನಗ್ ಗೊತ್ತೈತೆ. ಅದಕ್ಕೆ ಇವನ್ನ ನಾನೇ ಸಾಯಿಸ್ತೀನಿ ಮಗ. ಇವನು ಸಾಯೋದ್ರಿಂದ ನಮ್ಮ ಫ್ಯಾಮಿಲಿಗೆ ನೆಮ್ಮದಿ ಸಿಗುತ್ತೆ, ಸಂತೋಷ ಸಿಗುತ್ತೆ, ಎಷ್ಟೋ ಜನ ಹೆಣ್ಮಕ್ಳು ಬಾಳ್ ಉಳಿಯುತ್ತೆ. ಆದ್ರೂ ಏನೇ ಆದ್ರೂ ನನಗೆ ಒಂದು ತೊಂದರೆ ಅಂದ್ರೆ ಅದು ನಿನ್ ತಮ್ಮನಿಂದನೇ ನನಗೆ ಒಂದು ತೊಂದರೆ ಅಂದ್ರೆ ನೀನ್ ನನ್ನ ಕಡೆ ಬಂದು ನಿಂತ್ಕೊಂಡಲ್ಲ, ಅದೇ ನನಗೆ ದೊಡ್ಡ ಖುಷಿ ಕಣ. ಆದ್ರೂ ಇಂಥ ಒಬ್ಬ ತಮ್ಮ ಇದ್ರೂ ಒಂದೇ, ಇಲ್ದೇ ಹೋದ್ರು ಒಂದೇ ಕಣ ಮಗ. ಅವನಿದ್ರು ಒಂದೇ, ಇಲ್ದೇರು ಒಂದೇ.
ಅವನಿಂದ ನಿಂಗೆ ಎಷ್ಟೊಂದು ತೊಂದರೆ ಆಗೈತೆ, ಹಂಗೆ ನಮ್ಮ ಫ್ಯಾಮಿಲಿಗೆ ಎಷ್ಟೊಂದು ತೊಂದರೆ ಆಗೈತೆ. ಹಿಂಗೆ ಅಂತ ತೊಂದರೆ ಬಂದ್ರೆ ನಂಗೆ ಸಹಿಸ್ಕೊಳಕ್ಕಾಗಲ್ಲ ಕಣೋ. ಅದಕ್ಕೆ ಅವನ್ನ ನಾನು ಸಹಿಸ್ಬಿಟ್ಟೆ. ಅದು ನನ್ನ ತಮ್ಮನಾರ ಆಗ್ಲಿ ಯಾರು ಆಗ್ಲಿ, ನಿನ್ಗೊಂದು ಕಷ್ಟ ಆದ್ರೆ ನಿನ್ ಜೊತೆಗೆ ನಾನು ಇರ್ತೀನಿ ಕಣೋ. ನನ್ನ ಫ್ರೆಂಡ್ ಅಲ್ಲ ಕಣೋ, ಬೆಸ್ಟ್ ಫ್ರೆಂಡು. ನಿನ್ನ ನಾನು ಪಡ್ಕೊಳಕ್ಕೆ ತುಂಬಾನೇ ಪುಣ್ಯ ಮಾಡಿರ್ಬೇಕು. ಏನೇ ಆದ್ರೂ ಪರವಾಗಿಲ್ಲ ಕಣೋ, ನಿನ್ನ ಮಾತ್ರ ಬಿಟ್ಕೊಡಲ್ಲ. ನನ್ನಿಂದ ನಿನ್ನಿಂದ ನನ್ನ ಯಾರ ಕೈಲೂ ದೂರ ಮಾಡಕ್ಕಾಗಲ್ಲ ಕಣೋ ಮಗಲೇ. ಬಾರ ಹೋಗೋಣ. ವಿಡಿಯೋ ನಿಮಗೆ ಸ್ವಲ್ಪನಾರು ಇಷ್ಟ ಆಗಿದೆ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಗೈಸ್, ಪ್ಲೀಸ್ ಗೈಸ್ ಪ್ಲೀಸ್. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ನಿಮ್ಮ ವಾಟ್ಸಪ್ ಸ್ಟೇಟಸ್ಗೆ ಎಲ್ಲ ಕಡೆನೂ ಶೇರ್ ಮಾಡಿ ಗೈಸ್. ನಿಮ್ಮಿಂದ ನಮ್ಗೊಂಚೂರು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಐ ಹೋಪ್ ಗೈಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾರು ಎಂಟರ್ಟೈನ್ಮೆಂಟ್ ಆಗಿದೆ. ಮರಿದರೆ ಈ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಇನ್ನೂ